ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ಭಾರತ್ ಭೀಮ್ ಸೇನೆ ರಾಜ್ಯಾಧ್ಯಕ್ಷರಾದ ದಿನೇಶ್ ಅವರ ಹುಟ್ಟುಹಬ್ಬವನ್ನು ವೃದ್ಧರಿಗೆ ಸಿಹಿ ಊಟ ಬಡಿಸಿ ಅವರಿಗೆ ಉಡುಗೊರೆಯನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಫಸ್ಟ್ ಅವ್ರು ಊಟ ಕೊಟ್ಬಿಡಿ ಸರ್ ಪ್ಲೀಸ್. ಭಾನುವಾರ ಮಧ್ಯಾಹ್ನ ನಡೆದ ಹುಟ್ಟುಹಬ್ಬ ಸಮಾರಂಭದ ನೇತೃತ್ವ ವಹಿಸಿದ್ದ ಭಾರತ್ ಭೀಮ್ ಸೇನೆಯ ಮೈಸೂರು ಜಿಲ್ಲಾ ಪದಾಧಿಕಾರಿಗಳು ಸಾನ್ನಿಧ್ಯ ವೃದ್ಧಾಶ್ರಮಕ್ಕೆ ಆಗಮಿಸಿದ ದಿನೇಶ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ವೃದ್ಧರಿಗೆ ಸಿಹಿ ಊಟ ಬಡಿಸಿ ಉಡುಗೊರೆ ನೀಡಲಾಯಿತು. ಹಿಂದೆ ಬಂದ್ಬಿಡಿ ಸರ್, ಹಿಂದೆ ಬನ್ನಿ. ಹಂಗೆ ಫೋಟೋ ಇಟ್ಕೊಳ್ಳಿ ಸರ್. ಎಲ್ಲ ಕ್ಲೋಸ್ ಆಗಿ ಬನ್ನಿ, ಸ್ವಲ್ಪ ಎಲ್ಲ ಕ್ಲೋಸ್ ಆಗಿ ಬನ್ನಿ ಒಳಗಡೆ ಬನ್ನಿ ಅವರೇ ಸರ್. ಸ್ವಲ್ಪ ಹಂಗೆ 2 ನಿಮಿಷ ನಿಮಗೆ ಕೊಡ್ತೀವಿ. ಆಯ್ತು ಸರ್. ಓಕೆ ಸರ್. ಎಲ್ಲರಿಗೂ ಜೈ ಭೀಮ್. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದ ಭಾರತ್ ಭೀಮ್ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದಂಥ ದಿನೇಶಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ತಾಯಿಯಿಂದ ದಿನೇಶಣ್ಣವರಿಗೆ ಆರೋಗ್ಯ ಕೊಟ್ಟು ಅವ್ರನ್ನ ನೀರಾವರಿ ಕಾಪಾಡಬೇಕು ಅಂತ ಇದೇ ರೀತಿ ಅವರು ಜನಪರ ಸೇವೆಗಳನ್ನ ನಮ್ಮ ಒಂದು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ಅವರು ಹೆಚ್ಚಿನ ರೀತಿ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ಈ ಮೂಲಕ ನಮ್ಮ ಭಾರತ್ ಭೀಮ ಸೇನೆಯ ಮೈಸೂರು ಜಿಲ್ಲಾ ಘಟಕದ ಸದಸ್ಯರುಗಳು, ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಎಲ್ಲರೂ ಕೂಡಿ ನಾವು ಮಹಿಳಾ ಘಟಕದವರು ಕೂಡ ಎಲ್ಲರೂ ಸೇರಿ ನಮ್ಮ ದಿನೇಶಣ್ಣವರ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ಜೈ ಭೀಮ್ ಎಲ್ಲರಿಗೂ.
ನಮ್ಮ ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಇಷ್ಟಪಡ್ತೀನಿ. ಮತ್ತು ನಮ್ಮ ಒಂದು ಬೆಂಗಳೂರಿಂದ ಬಂದು ಮೈಸೂರಿನಲ್ಲೇ ಒಂದು ವೃದ್ಧಾಶ್ರಮದಲ್ಲಿ ಆಚರಿಸ್ಕೋಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದು ನಮಗೆಲ್ಲ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಮ್ಮ ಅಧ್ಯಕ್ಷರು 30 ಜಿಲ್ಲೆಗಳಲ್ಲೂ ಕೂಡ ಒಂದು ಒಳ್ಳೆಯ ಕೆಲಸಗಳ ಮಾಡ್ಕೊಂಡು ಬರ್ತಾ ಏನೇ ಒಂದು ಕಷ್ಟಕ್ಕೆ ಸಡನ್ನಾಗಿ ಒಂದು ಫೋನ್ ಮಾಡಿದಾಗ ಮಧ್ಯರಾತ್ರಿ ಆಗಲಿ ಅವರು ಫೋನ್ ಎತ್ತಿ ನಮಗೆ ಒಂದು ಸಹಕರಿಸ್ತಾರೋದ್ರಿಂದ ಮೈಸೂರಲ್ಲಿ ಬಂದು ಅವರು ಈಗ ವೃದ್ಧಾಶ್ರಮದಲ್ಲಿ ಅವರು ವರ್ತನೆ ಮಾಡ್ಕೊತಾ ಇರೋದ್ರಿಂದ ಅವ್ರಿಗೆ ಭಾರಿ ಖುಷಿ ಅನಿಸುತ್ತೆ ಸರ್. ಅವರು ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಕೆಲಸಗಳು ಮಾಡೋ ಅಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ದಿನೇಶ್ರವರು ಇದು 2ನೇ ಬಾರಿಗೆ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದು ನಮ್ಮ ಮೈಸೂರಿಗರ ಮೇಲೆ ಇಟ್ಟಿರುವ ಅಷ್ಟು ವಿಶ್ವಾಸ ನಂಬಿಕೆಗೆ ಇದೊಂದು ನಿದರ್ಶನ. ದೇವರು ಅವರಿಗೆ ಹೆಚ್ಚು ಆರೋಗ್ಯ ಶಕ್ತಿ ಆಯಸ್ಸು ಕೊಟ್ಟು ನಮ್ಮಂಥ ಈ ಸಂಘಟನೆ ನಮ್ಮ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಂಘಟನೆ ಇದೆ. ಎಲ್ಲ ಸಂಘಟನೆಯನ್ನು ಇವರು ಬಲಗೊಳಿಸಬೇಕು ಅಂತ ಅವರಿಗೆ ದೇವರು ಶಕ್ತಿ ಕೊಡಲಿ ಅಂತ ನಮ್ಮೆಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಇವತ್ತು ಅನುಪಸ್ಥಿತಿಯಲ್ಲಿ ಇದ್ದಾರೆ, ಅವರು ಹೊರಗಡೆ ಇದ್ದಾರೆ, ಅವ್ರ ಪರವಾಗಿ ನಾನು ಇವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಏನು ಒಂದು ಸಾನ್ನಿಧ್ಯ ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬ ಆಚರಣೆಯನ್ನು ನನ್ನ ಮೈಸೂರು ಪ್ರೀತಿಯ ಎಲ್ಲ ನನ್ನ ಮೈಸೂರು ಜಿಲ್ಲಾ ಸಮಿತಿಯವರು ನನ್ನನ್ನು ಇವತ್ತಿಲ್ಲಿ ಕರೆದು ವೃದ್ಧಾಶ್ರಮದಲ್ಲಿ ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದಾರೆ. ನನಗೆ ಖುಷಿ ಆಗ್ತಿದೆ. ಯಾಕೆಂತಂದರೆ ಇವತ್ತು ತಂದೆ ತಾಯಿ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಹಿರಿಕರ ಆಶೀರ್ವಾದ ನಮಗೆ ಮೂಲ ಬೇಕಾಗಿರೋದ್ರಿಂದ ದೇವರ ಆಶೀರ್ವಾದಕ್ಕಿಂತಲೂ ಕೂಡ ಹಿರಿಕರ ಆಶೀರ್ವಾದ ನಮ್ಗೆ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಅವರೆಲ್ಲರೂ ಆಶೀರ್ವಾದದ ಮುಂದೆ ನಂದೇನೂ ಅಲ್ಲ ಹುಟ್ಟುಹಬ್ಬ. ಅವ್ರ ಆಶೀರ್ವಾದ ನನ್ನ ಮೇಲಿದ್ದರೆ ಆ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಇಡೀ ರಾಜ್ಯದತ್ತ ತಗೊಂಡೋಗೋದ ಕೆಲಸ ಶಕ್ತಿ ನನಗೆ ಅವ್ರ ಆಶೀರ್ವಾದದಲ್ಲಿದೆ. ಎರಡನೇದು, ಮತ್ತು ಯಾಕೆ ಈ ಹುಟ್ಟುಹಬ್ಬನ ನಾನು ವೃದ್ಧಾಶ್ರಮ, ಅನಾಥಾಶ್ರಮ ಮತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ ಆಚರಣೆ ಮಾಡ್ಕೊತೀನಿ ಅಂತಂದರೆ, ಇವತ್ತೇನೋ ಒಂದು ಬ್ಯಾನರ್ ಮಾಡಿಸ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 30-40 ಸಾವಿರ ದುಡ್ಡು ಖರ್ಚಾಗ್ತದೆ. ಅದು ಎಲ್ಲೋ ಒಂದು ಕಡೆ ಅರ್ಧ ಆಗ್ತಾರೆ, ಒಂದು 3 ದಿನ ಇಟ್ಟು ಮತ್ತು ಇದೆಲ್ಲ ಪಾರ್ಟಿ ಅದೇನೋ ಮಾಡಿದ್ರೆ ಸುಮ್ಮನೆ ಅದೆಲ್ಲ ವೆಚ್ಚ ಆಗುವಂಥ ದುಡ್ಡನ್ನು ಬಡ ಜನಾಂಗಗಳಿಗೆ, ಯಾರು ಹಿಂದುಳಿದ ವರ್ಗಗಳು ಏನಿದ್ದಾರೆ ಮತ್ತು ಆರ್ಥಿಕತೆ ಇಲ್ಲದೆ ಇರೋಂಥವ್ರು ಮತ್ತು ಸಮಸ್ಯೆ ಒಳಗಾಗ್ತಿರೋರು ಮತ್ತು ಪೇಷೆಂಟ್ಗಳಿಗೆ ಮತ್ತು ಆಸ್ಪತ್ರೆಗಳಿಗೆ, ಯಾರು ಸ್ಕೂಲ್ ಮಕ್ಕಳು ಗೌರ್ಮೆಂಟ್ ಶಾಲೆಗಳಿಗೆ ಆಲ್ರೆಡಿ ಯಾವುದೋ ಸೌಲಭ್ಯಗಳಿಲ್ಲದೆ ಇರೋದ್ರಿಂದ ಅವರಿಗೆ ಯೂನಿಫಾರ್ಮ್ ಕೊಡುವಂಥ ವಿಚಾರಗಳು ಈ ಎಲ್ಲ ರಾಜ್ಯದಲ್ಲೂ ಕೂಡ ಈಗ ಆಲ್ರೆಡಿ ಮಂಡ್ಯ ಮತ್ತು ತುಮಕೂರು ಮತ್ತು ಬಿಜಾಪುರ, ಗುಲ್ಬರ್ಗ, ಬಾಗಲಕೋಟೆ ಎಲ್ಲ ಕಡೆ ಮಾಡ್ಕೊಂಡ್ಬಂದಿದ್ದೀನಿ. ಪ್ರತಿ ವರ್ಷವೂ ಕೂಡ ಹುಟ್ಟುಹಬ್ಬ ಆಚರಣೆಯನ್ನು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದೇ ಕೆಲಸ ಮಾಡ್ಕೊಂಡ್ಬರ್ತಿರೋದ್ರಿಂದ ತಮ್ಮೆಲ್ಲರಿಗೂ ಒಂದು ಎಲ್ಲ ಸಂಘಟನೆಯವ್ರಿಗೂ ಹೇಳೋದೊಂದು ಮಾತೇ ಇಷ್ಟಪಡ್ತೀನಿ. ನೀವೆಲ್ಲ ಖರ್ಚನ್ನು ಮಾಡುವಂಥ ವಿಚಾರನ ದಯವಿಟ್ಟು ಯಾರಿಗಿಲ್ಲ ಅಂತಾರೆ ಅವ್ರಿಗೆ ಹೋಗಿ ನಮ್ಗೆ ಕೊಡಬೇಕು, ಏನು ನಾವು ಆಚರಣೆ ಮಾಡಬೇಕು ಅನ್ನೋ ದುಡ್ಡನ್ನು ಅವ್ರಿಗೆ ಸಹಾಯ ಮಾಡಿದ್ರೆ ಸಾಕು ಅಂತೇಳಿ ಮೂಲಕವಾಗಿ ನಾನು ತಿಳಿಸ್ತೀನಿ. ಮತ್ತೊಮ್ಮೆ ಮೈಸೂರು ಜಿಲ್ಲಾ ಸಮಿತಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಿಮಗೆ ಇವ್ರು ಕೊಡ್ತಾ